ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಕೆಲ್ಸಕ್ಕೆ ಹೋಗ್ಬೇಕಾ? ನೀನು ಹೇಳು. ಅಪ್ಪ, ಅಕ್ಕಂಗೆ ಬೇರೆ ಗಂಡ್ ಯಾಕೆ ನೋಡ್ಬೇಕು? ಕಣ್ಮುಂದೆ ಇರೋ ಸಂಬಂಧ ಕಾಣ್ತಾ ಇಲ್ವಾ ನಿಮ್ಗೆ? ಸರಿ, ಆಯ್ತು ಬಿಡಿ. ನೀವ್ ಯಾವ ಗಂಡ್ ಹುಡುಕ್ತಿರೋ ಆ ಗಂಡ್ ಜೊತೆನೆ ಅಕ್ಕಂಗೆ ಮದ್ವೆ ಆಗತ್ತೆ. ಆದ್ರೆ ಅಲ್ಲಿವರೆಗೂ ಅಕ್ಕ ಕೆಲ್ಸಕ್ಕೆ ಹೋಗ್ಬೋದಲ್ವಾ? ಅಪ್ಪ, ಅಮ್ಮಮ್ಮ ಮನೆವರೆಗೂ ಬಂದು ಕೆಲಸ ಕೊಟ್ಟು ಹೋಗಿದ್ದಾರೆ. ನಾನು ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಇವಾಗಿಲ್ಲ ಅಂದ್ರೆ ಅವ್ರಿಗೆ ಅಗೌರವ ತೋರಿಸ್ದಂಗಾಗಲ್ವಾ? ಹೌದು ರೀ, ಅಮ್ಮಮ್ಮ ಕೇಳಿದಾಗ ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳಿ ಈಗ ಹೋಗ್ಲಿಲ್ಲ ಅಂದ್ರೆ ತಪ್ಪಾಗತ್ತಲ್ವಾ? ನೀವು ನಿಧಾನಕ್ಕೆ ಗಂಡು ಹುಡುಕಿ, ಅಲ್ಲಿವರೆಗೂ ಅವಳು ಕೆಲ್ಸಕ್ಕೆ ಹೋಗಿ ಬರಲಿ. ಮದುವೆ ಫಿಕ್ಸ್ ಆದಮೇಲೆ ಅವಳು ಕೆಲಸ ಮಾಡಬೇಕೋ ಬೇಡವೋ ಅನ್ನೋದನ್ನ ಆಮೇಲೆ ಯೋಚನೆ ಮಾಡೋಣ. ಅದು ಹಾಗಲ್ಲ ವತ್ಸಲ. ಹೆಣ್ಣು ಮಗಳ ತಂದೆಯಾಗಿ ನನಗೂ ಕೆಲವು ಜವಾಬ್ದಾರಿಗಳಿವೆ. ಈ ಸಮಯದಲ್ಲಿ ಗೌರಿ ಕೆಲ್ಸಕ್ಕೆ ಹೋಗೋದು ನನಗೆ ಯಾಕೋ ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ. ಬೇಕಿದ್ರೆ ನಾನು ಅಮ್ಮಮ್ಮನ ಹತ್ರ ಮಾತಾಡ್ತೀನಿ, ಅವ್ರು ಅರ್ಥ ಮಾಡ್ಕೋತಾರೆ. ಅಲ್ಲ ಅಪ್ಪ, ಅದು ಗೌರಿ, ಈ ಕೆಲಸ ಬೇಡ ಅಷ್ಟೇ. ರೀ 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 ಯಾಕ್ರಿ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ ರೀ? ಯಾಕಮ್ಮ ಅಪ್ಪ ಹಿಂಗಾಡ್ತಿದ್ದಾರೆ? ಗೊತ್ತಿಲ್ಲ ಕಣೆ. ಅಮ್ಮ, ಒಂದ್ ನಿಮಿಷ ಬಂದೇ ಇರು. ಈಗ ಹೋಗ್ತಿದ್ದಾಳಲ್ಲ, ಕರ್ಕೊಂಬರ್ತಾಳಿರು. ಸೊಸೆಯಮ್ಮ, ಏನಾಯ್ತು? ಏನ್ ಗಲಾಟೆ? ಇರಿ ಮಾವಯ್ಯ, ಅಪ್ಪ ಮಗಳು ಬರ್ತಾರೆ, ಅವರೇ ಹೇಳ್ತಾರೆ. ಅಪ್ಪ ಮಗಳು ಏನಾದ್ರೂ ಕಿತ್ತಾಡ್ಕೊಂಡ್ರಾ? ಇಲ್ಲ, ಗೌರಿ ಕೆಲ್ಸಕ್ಕೆ ಹೋಗೋದ್ ಬೇಡ ಅಂತಿದಾರ್ ನಿಮ್ ಮಗ. ಅವನಿಗೇನಾಗಿದೆಯಂತೆ? ಗೊತ್ತಿಲ್ಲ. ಅಯ್ಯೋ, ಇವನಾಕ್ ಹಿಂಗಾಡ್ತಾ ಇದ್ದಾನೆ? ಆ ಮಗು ಕೆಲ್ಸ